ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಅಕ್ಕಿ ಕಡಲೆಕಾಳು ದೋಸೆ. 2 ವಾಟೆ ಅಕ್ಕಿ ತೊಗೊತೀನಿ ರೀ. ಅದೇ ಸೇಮ್ ವಾಟಲ್ಲೇ ಕಡಲೆಕಾಳು ತೊಗೊತೀನಿ ರೀ. 2 ವಾಟೆ ಅಕ್ಕಿ ತೊಗೊಂಡು ನೋಡ್ರಿ. ಈಗ ಸೇಮ್ ಕ್ವಾಂಟಿಟಿ ಇರಬೇಕು ರೀ ಎರಡು. ಅದೇ ಸೇಮ್ ಸೈಜ್ ರೀ. 2 ವಾಟೆ ಕಡಲೆಕಾಳು ತೊಗೊತೀನಿ ರೀ. ಒಂದು ದೊಡ್ಡ ವಾಟಲ್ಲೇ ತೊಗೊಂಡಿನಿ ರೀ. 4-5 ಜನಕ್ಕೆ ಆಗ್ತದೆ ರೀ ನಮ್ಮ ಮನ್ಯಾಗದು. ಈ ದೋಸೆ ಭಾಳ ಟೇಸ್ಟ್ ಆಗ್ತಾವೆ ರೀ. ಒಂದು ಸ್ವಲ್ಪ ಮೆಂತ್ಯ ತೊಗೊತೀನಿ ರೀ, 1 ಸ್ಪೂನ್. ಎಲ್ಲ ಮಿಕ್ಸ್ ಮಾಡಿ ತೊಳಿತೀನಿ ರೀ. ಒಂದು 2 ಸಲ ತೊಳ್ಕೊಬೇಕು ರೀ. 10-11 ಗಂಟೆಗೆ ನಾನು ನೆನೆ ಇಡತ್ತೀನಿ ರೀ ಬೆಳಗ್ಗೆ. ನಾವು ಸೇಮ್ ಅಕ್ಕಿ ದೋಸೆ ಹೆಂಗೆ ಮಾಡ್ತೀವೋ ಅದೇ ಥರ ನೆನೆ ಇಡೋದ್ರಿ ಇದನ್ನು. ಒಂದು 2 ಸಲ ಚೆಂದ ತೊಳ್ಕೊಬೇಕು ರೀ ಅದು. ಒಂದು 2 ಸಲ ತೊಳೆದೀನಿ ರೀ. ಈಗ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬಿಡ್ತೀನಿ ರೀ. ಒಂದು 6-7 ಗಂಟೆ ನೆನಿಬೇಕು ರೀ ಇದು. ನೋಡಿರಿ ಎಷ್ಟು ಚಂದ ಅಂದಾವೆ ನೋಡಿರಿ. ಎಲ್ಲ ನೀರು ತೊಗೊಂಡೀನಿ ರೀ. ಇನ್ನೊಂದು ಸ್ವಲ್ಪ ಅದಾವೆ, ತೆಗಿತೀನಿ ಅವನು. ನೋಡಿರಿ ಕಡಲೆಕಾಳು ಅಕ್ಕಿ ಎಷ್ಟು ಚಂದ ಅಂದಾವೆ. ಇವು ದೋಸೆ ಅಂತೂ ಭಾಳ ಟೇಸ್ಟ್ ಆಗ್ತಾವೆ ರೀ. ಮತ್ತು ಇದ್ರೊಳಗೆ ಪ್ರೋಟೀನ್ ಭಾಳ ಇರ್ತದೆ ರೀ. ಇದು ಅಕ್ಕಿ ದೋಸೆದಾಗ ಅಕ್ಕಿ ಕಡಲೆಕಾಳು ಇರ್ತದಲ್ಲ ರೀ. ಹಾಗಾಗಿ ಪ್ರೋಟೀನ್ ಮಕ್ಳಿಗೂ ಚಲೋ, ವಯಸ್ಸಾದವ್ರಿಗೆ ಚಲೋ ರೀ ದೋಸೆ. ಭಾಳ ಪ್ರೋಟೀನ್ ಇರ್ತದೆ. ಎಲ್ಲರೂ ತಿನ್ಬೋದು ರೀ ದೋಸೆ. ತಿನ್ನಕ್ಕೂ ಟೇಸ್ಟ್ ಇರ್ತದೆ. ಮಿಕ್ಸಿಗೆ ಹಾಕೋತೀನಿ ರೀ. ಸ್ವಲ್ಪ ನೀರು ಹಾಕೋತೀನಿ ರೀ. ಸಣ್ಣ ರುಬ್ಬೇಕು ರೀ ಇದು. ಫೈನ್ ಪೇಸ್ಟ್ ಆಗ್ಬೇಕು ರೀ ಇದು. ನೋಡಿರಿ ಈ ಥರ ಸಣ್ಣ ನುಣ್ಣಗೆ ರುಬ್ಬೇಕು ರೀ. ರುಬ್ಬೋದಾಗ್ಯದ. ರಾತ್ರಿ ಇಟ್ಟು ಬಿಡ್ತೀನಿ ರೀ. ಇದು ಬೆಳಗ್ಗೆ ತನಕ ನೆನಿತದೆ. ತೆಗಿತೀನಿ ರೀ ಬೆಳಗ್ಗೆ. ಚಟ್ನಿದು ಮಾಡ್ಕೊತಾನೆ ಸ್ವಲ್ಪ ಉಪ್ಪು ಹಾಕಿ ತಿರುವಾಡಿ ಮತ್ತೆ ಇಟ್ಟು ಬಿಡ್ತೀನಿ ರೀ. ಉಪ್ಪು ಹಾಕ್ತೀನಿ ರೀ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತೀನಿ ರೀ. ಮಿಕ್ಸ್ ಮಾಡ್ತೀನಿ ರೀ ಇದು. ಚೆಂದಾಗಿ ಮಿಕ್ಸ್ ಮಾಡೋದ್ರಿ ಇದು. ನಾವು ಚಟ್ನಿ ಅದು ಮಾಡ್ಕೊತಾನೆ ಉಪ್ಪೆಲ್ಲ ಮತ್ತು ಇದು ಆಗ್ತದೆ ರೀ. ಅದು ಹೀರ್ಕೋತದೆಲ್ಲ ಮಿಕ್ಸ್ ಆಗ್ತದೆ. ಚೆಂದಾಗಿ ನೆನಿತದೆ. ಮತ್ತೊಂದು ಸ್ವಲ್ಪ ಈ ಕಡೆ ಚಟ್ನಿ ಇದ್ರ ಜೊತೆ ಟೊಮಾಟೊ ಚಟ್ನಿ, ಕಾಯಿ ಚಟ್ನಿ ಯಾವಾಗ ನಿಮ್ಗೆ ಇಷ್ಟ ಆಗ್ತದೆ ಅದು ತಿನ್ಬೋದು. ಇದು ಟೇಸ್ಟಾಗಿರ್ತದೆ ರೀ ಭಾಳ. ದೋಸೆ ಹಾಕೋತೀನಿ ನೋಡ್ರಿ ಈಗ ನಾನು. ಭಾಳ ರುಚಿ ಇರ್ತಾವೆ ರೀ ತಿನ್ಲಕ್ಕ ದೋಸೆ. ಮತ್ತು ಭಾಳ ಜಾಸ್ತಿ ಪ್ರೋಟೀನ್ ಇರ್ತದೆ ರೀ ಇದ್ರೊಳಗೆ. ನೋಡಿರಿ ನೋಡಿರಿ ನಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಹಾಕೋಬೇಕು ರೀ ಅದ್ರಾಗ. ಅರೆಲ್ರಿ ಎಷ್ಟು ದೊಡ್ಡ ಆದ್ರೂ ದೋಸೆ ಅರೆಲ್ರಿ. ಭಾಳ ಚಂದ ಇರ್ತಾವೆ ರೀ ದೋಸೆ. ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಗ ಮುಚ್ಚಿಡ್ತೀನಿ ರೀ. ನೋಡಿರಿ 2 ಸೈಡು ಬೇಯಿಸ್ಬೇಕು ರೀ ಅದು. ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಹಂಚಿಗೆ ಒಟ್ಟು ತೊಗೊಳಲ್ರಿ ಇದು. ನೋಡಿರಿ ಈ ಥರ. ಕಲರ್ನು ಭಾಳ ಚಂದ ಬರ್ತದೆ ರೀ ದೋಸೆ ಅದು. ಇದಕ್ಕೇನು ಉದ್ದಿನಬೇಳೆ ಏನು ಬೇಡ್ರಿ. ಇದಕ್ಕೆ ಚುರುಮುರಿ ಅವಲಕ್ಕಿ ಉದ್ದಿನಬೇಳೆ ಏನೂ ಬೇಡ್ರಿ. ಬರೀ ಕಡಲೆಕಾಳು ಅಕ್ಕಿ. ನೋಡಿರಿ ಎಷ್ಟು ಚಂದ ಇರ್ತದೆ ನೋಡಿರಿ ದೋಸೆ. ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು ರೀ.